ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಹೋರಾಟಕ್ಕೆ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಹೋರಾಟಕ್ಕೆ, ಕರ್ನಾಟಕ ರಿಪಬ್ಲಿಕನ್ ಸೇನೆ ಮಹಿಳಾ ಹೋರಾಟಕ್ಕೆ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಮಹಿಳಾ ಹೋರಾಟಕ್ಕೆ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಇಮ್ತಿಯಾಜ್ ಅವರ ಹೋರಾಟಕ್ಕೆ, ಕರ್ನಾಟಕ ರಿಪಬ್ಲಿಕನ್ ಸೇನೆಯ ನಮ್ಮ ಚಾಂದ್ ಅವರ ನೇತೃತ್ವದ ಹೋರಾಟಕ್ಕೆ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷ ಅಮರೇಶ್ ಅವರ ನೇತೃತ್ವದ ಹೋರಾಟಕ್ಕೆ. ಮಂಜುನಾಥ್ ಅವರ ಈ ಕಡೆ ನೋಡ್ರಿ. ಕಟ್ಟಡ ಕಾಮಗಾರಿಯನ್ನು ಅತಿ ಶೀಘ್ರವಾಗಿ ನಿಲ್ಲಿಸಬೇಕು. ನಾನು ಲಕ್ಷ್ಮೀ ಮಂಜುನಾಥ್ ಅವರಿಗೆ ನಾನು ಆಗ್ತಾ ಇದ್ದೀನಿ. ಕಾರಣ ಏನಂತಂದ್ರೆ, ಇದೇ ಸಂಬಂಧಪಟ್ಟಂಥ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಸರ್ವೆ ನಂಬರ್ ಜಮೀನಿನಲ್ಲಿ ಯಾವುದೇ ರೀತಿಯಾದಂಥ ಪರವಾನಗಿಗಳನ್ನು ಪಡೆಯದೆ, ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳ ನೈಜತೆಗಳಿಲ್ಲದೆ, ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳಿಯಲ್ಲಿರ್ತಕ್ಕಂಥದ್ದು ಅವರಲ್ಲಿ ಯಾವುದೇ ರೀತಿಯಾದ ಬೇವಾಗಿ ಪತ್ರಗಳನ್ನು ಪಡೆಯದೆ ನನ್ನ ಹತ್ರ ಹಣ ಇದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಇವತ್ತು ರಾಜಾರೋಷವಾಗಿ ಈ ಒಂದು ಪಂಚಾಯತಿಯ ಬೊಕ್ಕಸಕ್ಕೆ ನಷ್ಟ ತುಂಬಿಸಿ ಯಾವುದೇ ರೀತಿಯಾದಂಥ ಪರವಾನಗಿಗಳನ್ನು ಪಡೆಯದೆ ಕಾಮಗಾರಿಯನ್ನು ಅವರು ನಡೆಸ್ತಾ ಇರತಕ್ಕಂಥವರ ವಿರುದ್ಧವಾಗಿ ನಾವು ಇವತ್ತು ದಿವಸ ಪಂಚಾಯತಿ ಮುಂದೆ ಒಂದು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಂಬಂಧಪಟ್ಟಂಥ ಈ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಅವರು ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅವರು ಯಾಕೆ ಇಷ್ಟೊಂದು ರಾಜಾರೋಷವಾಗಿ ಕಟ್ಟಲಿಕ್ಕೆ ಇವರು ಕಣ್ಣು ಮುಂದೆ ನಡೆದಿರ್ತಕ್ಕಂಥ ಒಂದು ಕಾಮಗಾರಿ ಯಾಕೆ ಇಷ್ಟೊಂದು ರಾಜಾರೋಷವಾಗಿ ಕಟ್ಟಲಿಕ್ಕೆ ಬಿಟ್ಟಿದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ತೇವೆ. ಈ ಒಂದು ನಮ್ಮ ಪ್ರಶ್ನೆಗೆ ಮಂಜುನಾಥ್ ಅವರು ಉತ್ತರನೂ ಕೊಡಬೇಕು. ಜೊತೆಗೆ ನಮ್ಮ ಮನವಿಯನ್ನು ಪುರಸ್ಕರಿಸಿ ಅವರು ಈ ನಮ್ಮ ಮನವಿಗೆ ಯಾವ ರೀತಿ ಸಂಬಂಧಿಸುವ ಉತ್ತರ ಕೊಡ್ತಾರೆ ಅನ್ನೋದನ್ನು ನಾವು ಇವತ್ತಿನ ದಿನ ಸ್ಪಷ್ಟೀಕರಣ ನಮ್ಗೆ ಕೊಡಬೇಕು. ಆ ಒಂದು ಕಾರಣದಿಂದಾಗಿ ಇನ್ನೂ ತುಂಬ ಇದೆ. ಪಂಚಾಯತಿನಲ್ಲಿ ನಡೆದಿರ್ತಕ್ಕಂಥ ಕೆಲವು ಭ್ರಷ್ಟಾಚಾರಗಳಿದೆ. ಆದರೆ ನಾನು ಆ ಭ್ರಷ್ಟಾಚಾರಗಳನ್ನು ನಾನು ಕೈಗೆತ್ಕೊಳ್ಳಲಿಕ್ಕೆ ನಾನೇನು ಸುಪೀರಿಯರ್ ಅಲ್ಲ, ನನ್ನ ಹೋರಾಟಗಾರ. ಐ ಆಮ್ ಒನ್ ಆಫ್ ದಿ ಫೈಟರ್. ನಾನೊಬ್ಬ ಹೋರಾಟದ ಮೂಲಕ ನಾನು ಪ್ರತಿಭಟಿಸ್ತಾ ಇದ್ದೀನಿ, ಖಂಡಿಸ್ತಾ ಇದ್ದೀನಿ. ದಯವಿಟ್ಟು ಸಂಬಂಧಪಟ್ಟಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ನಮ್ಮ ಸುಂದರಪಾಡಿ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಕೆಲವು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದ್ದಾರೆ, ಇನ್ನು ಕೆಲವು ಶಾಲಾ ಕಾಲೇಜುಗಳ ನಿರ್ಮಾಣ ಮಾಡಿದರೆ ಶಾಲಾ ಕಾಲೇಜುಗಳು ನಡೀಲಿ, ಶಾಲಾ ಕಾಲೇಜುಗಳು ನಡೀಬೇಕಂತ ಹೇಳ್ಬಿಟ್ಟು ಎಲ್ಲರೂ ನಾವು ಬಯಸ್ತಾ ಇದ್ದೀವಿ. ಅವ್ರು ಅನಾಥರೈಸ್ಡಾಗಿ ಕಟ್ಟಿದ್ರು ಕೂಡ ನಾವು ಅದಕ್ಕೆ ನಾವು ಬೆಂಬಲಿಸ್ತೀವಿ. ಇವತ್ತಿನ ದಿವಸ ಶಾಲೆಯೆಂದು ತೆರೆದಂತೆ ದೇಶದಲ್ಲಿ ಒಂದು ಇದು ಬೆಳೆದಂತೆ, ಒಂದು ರಾಜಕಾರಣ ಬೆಳೆದಂತೆ, ಒಂದು ಅಧಿಕಾರ ಬೆಳೆದಂತೆ ಶಾಲೆ ಕಾಲೇಜುಗಳು ನಡೀಲಿ, ನಮಗೆ ಅಭ್ಯಂತರ ಇಲ್ಲ. ಆದರೆ ಮಂಜುನಾಥ್ ಅವರ ಧರ್ಮಪತ್ನಿಯ ಹೆಸರಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಕಲ್ಯಾಣ ಮಂಟಪ ಅಂತಲೂ ಅದನ್ನು ತೆರವುಗೊಳಿಸೋಕ್ಕಾಗಲ್ಲ. ಅದರ ಕಾಮಗಾರಿಯನ್ನು ಅಲ್ಲೇ ನಿಲ್ಲಿಸಬೇಕು. ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಅದರ ವಿರುದ್ಧವಾಗಿ ಸೂಕ್ತ ಕಾನೂನು ಕ್ರಮ ತಗೊಳ್ತಾರೆ ಅನ್ನೋದನ್ನು ನಮಗೆ ಇವಾಗ ನಮ್ಮ ಮುಂದೆ ಅವರು ನಮಗೆ ಸರಿಯಾದ ರೀತಿಯಲ್ಲಿ ಸಮುದಾಯಕ್ಕೆ ಉತ್ತರ ಕೊಡಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಈ ಲಘು ಧರಣಿ ಕಾರ್ಯಕ್ರಮದ ಮೂಲಕ ನಾವು ಅವ್ರಿಗೆ ಕೇಳ್ತೇವೆ. ಧರಣಿ ನಂಬಿಕೊಂಡಿದ್ದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯಿಂದ ಈ ತಾಲೂಕ್ ಪಂಚಾಯಿತಿಯಲ್ಲಿ ಮಂಜುನಾಥನವರು ಗ್ರಾಮ ಪಂಚಾಯಿತಿ ಮಂಜುನಾಥ್ PDO ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದು ರಾಜಾರೋಷವಾಗಿ ಇಲ್ಲಿ ನಡೀತಕ್ಕಂಥ ಅನೈತಿಕ ಕಟ್ಟಡಗಳ ವಿರುದ್ಧ ಏನು ಇವರು ಲೈಸೆನ್ಸ್ ಏನೂ ಕೊಟ್ಟಿರಲ್ಲ, ಅನುಮತಿನೇ ಕೊಟ್ಟಿರಲ್ಲ. ಒಂದು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಬೇಕಾದ್ರೆ ಅದು ಗ್ರೀನ್ ಲ್ಯಾಂಡ್ ಆಗಿರ್ತದೆ, ವ್ಯವಸಾಯಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಅದರಲ್ಲಿ ರಾಜಾರೋಷವಾಗಿ ಇವರು ಕಲ್ಯಾಣ ಮಂಟಪ ಕಟ್ಟಿರ್ತಾರೆ, ಅದಕ್ಕೆ ಇವರು ಅನುಮತಿನೂ ಕೊಟ್ಟಿರಲ್ಲ. ಅಷ್ಟು ರಾಜಾರೋಷವಾಗಿ ಅವರು ಕಟ್ಟಡ ನಿರ್ಮಾಣ ಮಾಡ್ತಾ ಇರ್ತಾರೋ ಇವರು ಕಾಣದಾಗಿರ್ತಾರೆ. ಏನಪ್ಪ ಅಂದರೆ ಕಲ್ಯಾಣ ಮಂಟಪ ಕಟ್ಟಬೇಕಾದ್ರೆ ಮೊದಲಿಗೆ KEDಯಿಂದ ಪ್ಲ್ಯಾನ್ ಮಾಡಬೇಕು, ಇಷ್ಟು ಅಂತ ಮೆಜರ್ಮೆಂಟು. ಇವ್ರು ಏನು ಮಾಡ್ತಾಯಿದ್ದಾರೆ, ಯಾವುದೋ ಒಂದು ಬೋಗಸ್ ಕೊಟ್ಟು ಇದನ್ನು ಕಮರ್ಷಿಯಲ್ ಆಗಿ ನಾವು ಅಂಗಡೀಲಿ ಕಟ್ತಾ ಇದ್ದೀವಿ ಅಂತ ಲೈಸೆನ್ಸ್ ಪಡೆದು ಇವರು ಕಲ್ಯಾಣ ಮಂಟಪ ಕಟ್ತಾ ಇರ್ತಾರೆ. ಒಂದು ಕಲ್ಯಾಣ ಮಂಟಪ ಕಟ್ಟಬೇಕಾದ್ರೆ ಪೊಲ್ಯೂಷನ್ ಬೋರ್ಡ್ ಕಡೆಯಿಂದ ಇವರು ಅನುಮತಿ ಪಡಿಬೇಕು, ಪಂಚಾಯತಿ ಕಡೆಯಿಂದ ಅನುಮತಿ ಪಡಿಬೇಕು, DC ಕನ್ವೆಷನ್ ಆಗಬೇಕು, ಮಣ್ಣು ಆಮೇಲೆ ಭೂವಿಜ್ಞಾನದಿಂದ ಮಣ್ಣು ಪರಿಶೀಲನೆ ಮಾಡಿ ಅದರ ದಾಖಲೆಯನ್ನು ಅನುಮತಿ ಪಡಿಬೇಕು.
ಯಾವುದೇ ಸಹ ಅನುಮತಿ ಪಡೆದೆ ಇವರು ರಾಜಾರೋಷವಾಗಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡ್ತಿದ್ದಾರೆ. ಅದನ್ನು ನೋಡಿ ಕಾಣದಂತೆ ಈ ಪಿ ಡಿ ಅವರು ಅವ್ರಿಗೆ ಅನುಮತಿ ಕೊಡದೇನೋ ಅದನ್ನು ನಿಲ್ಲಿಸದೆ ಸರ್ಕಾರ ಪಕ್ಷಕ್ಕೆ ನಷ್ಟವನ್ನು ಉಂಟು ಮಾಡಿರ್ತಾರೆ. ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿದ್ರೆ ಇವರು ಸರ್ಕಾರ ಕೆಲಸಕ್ಕೆ ನಾಲಾಯಕ್. ಈ ಡೆವಲಪ್ಮೆಂಟ್ ಆಫೀಸರ್ ಏನಿದ್ದಾರೋ ಅವರು ಡೆವಲಪ್ಮೆಂಟ್ ಆಗೋದು ನೋಡ್ತಾರೆ ಹೊರತು ಸರ್ಕಾರ ಡೆವಲಪ್ಮೆಂಟು ಪಂಚಾಯತಿಯಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ನಾಲಾಯಕ್ ಆಗಿರ್ತಾರೆ. ಅವ್ರಿಗೆ ನಾವು ಧಿಕ್ಕಾರ ಸಿಗುತ್ತಾ ನಾನು 2 ಮಾತನ್ನು ಮುಗಿಸ್ತೀವಿ. ಒಂದು ಮಂದಿ ಸೋತಿದ್ದಾರೆ. ಅದಕ್ಕೆ ಕಾನೂನಿನ ನಿಯಮದ ಪ್ರಕಾರ ನಾವೇನು ಕ್ರಮ ಕೈಗೊಳ್ಳಬೇಕಾಗತ್ತೆ ಕ್ರಮವನ್ನು ಖಂಡಿತವಾಗಲೂ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ನಾವು ಭರವಸೆಯನ್ನು ಕೊಡ್ತಾ ಈ ಒಂದು ಮನೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಅನುಮತಿ ಕೊಡದೆ ಕಟ್ತಾ ಇರಲ್ಲ ಸರ್ಕಾರ, ಅದಕ್ಕೆ ನೀವು ನೋಡಿದ್ದೀರಾ ಅದರ ಬಗ್ಗೆ ಸರ್ ನೋಡಿ ಇರೋದಕ್ಕೆ ಅದನ್ನು ಬಿಚ್ಚಿಕೊಂಡು ಮಾಡ್ತಾ ಇರೋಂಥದ್ದು ಇಲ್ಲ ರಾಜಾರೋಷ ಹಾಗಾಗಿ ಅದನ್ನ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಈಗಾಗಲೇ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ಅವ್ರಿಗೆ ಮೌಖಿಕವಾಗಿ ಸಾಕಷ್ಟು ಬಾರಿ ತಿಳಿಸಿದ್ವಿ. ಅವರು ಕೆಲವೊಂದು ಕಾರಣಕ್ಕೆ ಹೋಗಿದ್ದಾರೆ. ಹಾಗಾಗಿ ತಮ್ಮ ನಿರ್ಧಾರ ಪ್ರಕಾರ ಅವ್ರಿಗೆ ನಾವು ಲಿಖಿತಾಂತವಾಗಿ ನೋಟಿಸನ್ನು ಜಾರಿ ಮಾಡ್ತೀವಿ. ಕಾಮಗಾರಿ ಏನು ಈಗ ಚಾಲನೆಯಲ್ಲಿದೆ ಆ ಕಾಮಗಾರಿಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈ ಮುಖಾಂತರ ನಿಮಗೆ ವಿಷಯ ತಿಳಿಸ್ತಾ ಕೊಡ್ತಾ ಇದ್ದೀವಿ.